ನಮ್ಮ ಕಿಚನ್ಗೆ ಸ್ವಾಗತ. ಹಳ್ಳಿ ಸ್ಟೈಲ್ ತೊಗರಿಬೇಳೆ ಸಾರು ಮಾಡುವ ವಿಧಾನ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ತುಂಬ ಸಿಂಪಲ್, ಯಾವುದೇ ಮಸಾಲೆ ಪದಾರ್ಥಗಳನ್ನು ಬಳಸದೆ ಮಾಡುವ ತೊಗರಿಬೇಳೆ ಸಾರು ಮಾಡುವ ವಿಧಾನ ನೋಡೋಣ ಬನ್ನಿ. 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಕುಕ್ಕರ್ಗೆ ಹಾಕಬೇಕು. ಒಂದು ದೊಡ್ಡ ಸೈಜ್ ಟಮಾಟೆಯನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಲೀಟರಷ್ಟು ನೀರು ತೊಗೊಂಡಿದ್ದೀನಿ. ಈಗ ಕುಕ್ಕರನ್ನು ಮುಚ್ಚಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಒಂದು 3 ಸೀಟಿ ಆದರೆ ಸಾಕು. ನಮ್ಮ ತೊಗರಿಬೇಳೆ ಚೆನ್ನಾಗಿ ಕುದ್ದಿರುತ್ತೆ. ತೊಗರಿಬೇಳೆ ಚೆನ್ನಾಗಿ ಕುದಿಬೇಕು. 3 ಸೀಟಿ ಆದರೆ ಸಾಕು. ಚೆನ್ನಾಗಿ ಹಣ್ಣಾಗಿ ಕುದ್ದಿರುತ್ತೆ ನೋಡಿ. ತೊಗರಿಬೇಳೆ ಕುದ್ದಿದೆ. ಈಗ ನಾನು ಕುಕ್ಕರನ್ನು ತಳಗೆ ಇಳಿಸ್ಕೊತಾ ಇದ್ದೀನಿ. ಇದು ನೀರನ್ನು ಚೆನ್ನಾಗಿ ಸೋಸ್ಕೋಬೇಕು. ನೋಡಿ ನೀವೇ ಚೆನ್ನಾಗಿ ಕುದ್ದಿದೆ ಅಂತ. ನಾನು ನೀರನ್ನು ಸೋಸ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕಬೇಕು. ಅವೇನೆಂದರೆ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಇವೆಲ್ಲನೂ ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ ಇದರಿಂದ ನಾನು ರುಬ್ಕೋತಾ ಇದ್ದೀನಿ. ಇದಕ್ಕೆ ನಾವು ಬೆಳ್ಳುನ್ಗಿ ಅಂತೀವಿ. ನೀವೇನಂತೀರಿ ಗೊತ್ತಿಲ್ಲ. ಬೆಳ್ಳುನ್ಗಿ ಇದರಿಂದ ನೀವು ಚೆನ್ನಾಗಿ ರುಬ್ಕೊಳ್ಳಿ. ಇದಿಲ್ಲ ಅಂದರೆ ಚಮಚೆಯಿಂದ ರುಬ್ಕೊಳ್ಳಿ. ಬಸ್ತಿಟ್ಟಿದ್ನೆಲ್ಲ ಅದು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಕೊತ್ತಂಬರಿ, ಕರಿಬೇವು, 1 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸುಲಿದಿಟ್ಕೊಂಡು ಜಜ್ಜಿ ತೊಗೊಂಡಿದ್ದೀನಿ. ನೋಡಿ ಇದಕ್ಕೆ 2 ಚಮಚೆ ಒಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಣ್ಣೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ, ಸಾಸಿವೆಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಪಾನಕ್ಕೆ. ಹಾಗೂ 1 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಸುಲಿದು ಅದು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದೀನಿ. ಬೇಳೆಯನ್ನು ನಾವು ರುಬ್ಬಿ ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಇದು 20 ರಿಂದ 30 ನಿಮಿಷ ಚೆನ್ನಾಗಿ ಕುದಿಬೇಕು. ಯಾಕಂದರೆ ತೊಗರಿಬೇಳೆ ಎಷ್ಟು ಚೆನ್ನಾಗಿ ಕುದೀತಿದೆ ಅಷ್ಟು ಚೆನ್ನಾಗಿ ಸಾರು ಆಗುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನು 30 ರಿಂದ 20 ನಿಮಿಷ ಕುದಿಸ್ಕೋತೀನಿ. ಉಕ್ಕು ಬರೋವರೆಗೂ ಕುದಿಸಿ. ನೋಡಿ ತೊಗರಿಬೇಳೆ ಎಷ್ಟು ಚೆನ್ನಾಗಿ ಆಗಿದೆ. ಮಾಡುವ ವಿಧಾನ ಅಂತೂ ತುಂಬ ಸಿಂಪಲ್. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅದು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ತಪ್ಪದೆ. ನಾವು ಯಾವುದೇ ಫಸ್ಟ್ ವಿಡಿಯೋ ಹಾಕಿದರೆ ನೋಟಿಫಿಕೇಷನ್ ಮೂಲಕ ಫಸ್ಟ್ ಬರೋದು ನಿಮಗೇನೆ. ಥ್ಯಾಂಕ್ ಯು ವಾಚಿಂಗ್ ಫಾರ್.